ಒಂದು ವಿಚಿತ್ರ ಇದೆ ನೋಡಿ ನೀವು ಗೆಸ್ ಮಾಡ್ಬೋದು. ಅಲ್ಲ ಅಲ್ಲ ಯಾರು ಇದು ಶಕುನ ಅಂತಾರೆ, ನೀವು ಶಕುನದ್ದು ಸರ್ ಇದು ಅದೃಷ್ಟ ಸರ್ ನನಗೆ, ಇದು ಅದೃಷ್ಟ ಸರ್ ನನಗೆ. ಯಾವ ಪಕ್ಷಿಗಳು ಶಕುನ ಅಂತ ಯಾವ್ದು ಇರೋದಿಲ್ಲ, ಬಟ್ ಜನರು ಆಗಿನ ಕಾಲದಿಂದ ಆ ತರದೊಂದು ಸರ್ ಎಲ್ಲ ಊಹಾಪೋಹಗಳು ಸರ್. ನಂಬಿಕೆಗಳು ಸರ್ ಇದು ಒದರಿದ್ರೆ ಇದು ಯಾವ ಟೈಮಲ್ಲಿ ಒದರುತ್ತೆ, ಏನಕ್ಕೆ ಒದರುತ್ತೆ, ಹೆಂಗ್ ಒದರುತ್ತೆ, ಅದು ಒದರಿದ್ರೆ ಏನು ಶಕುನಿ ಅಂತ ನನಗೆ ಅರ್ಥ ಆಗುತ್ತೆ ಸರ್. ಇದೊಂದು ಭಾಗ ಸರ್. ಆ ಕಡೆ ಹೋಗ್ಬಿಡೋಣ ಸರ್, ತುಂಬಾ ಚೆನ್ನಾಗಿ ನೀರು. ಓಕೆ, ಇಲ್ಲಿ ನೀರು ಕುಡಿಬೋದು, ಒಳಗಡೆ ಹೋಗಿ ಇಳಿಬಹುದು. ನೀರು ಹೆಂಗಿರುತ್ತೆ ನಿಮ್ಗೆ ಅಂದ್ರೆ ಅಮೃತ ಕುಡಿದ್ರೆ ಎಲ್ಲ ನೋಡಿ, ಎಲ್ಲ ನಮ್ಮ ಅಣ್ಣನ ಮಕ್ಕಳುಗಳು ಅವ್ರ ಅಷ್ಟು ವರ್ಷ ಎಲ್ಲ ಈಜ್ ಕಲ್ತು ಬಿಟ್ಟಿದ್ದಾರೆ, ಎಲ್ಲ ಈಜಾಡ್ತಾರೆ. ಎಲ್ಲಿಗೆ ಹೋಗು ಒಂದು ಕೋರ್ಸ್ ಮಾಡ್ಕೊಂಬ ಇದ್ರ ಬಗ್ಗೆ, ಇಂಟೀರಿಯರ್ ಕೋರ್ಸ್. ನಾನು ಹೇಳ್ತೇನೆ ಸರ್, ಓದಿರೋದೇ ಕಮ್ಮಿ, ಹೆಂಗ್ ಸರ್ ಮಾಡಕ್ಕಾಗುತ್ತೆ? ಏಯ್ ಮಾಡ್ಬೋದು, ಯಾಕೆ ಮಾಡಕ್ಕಾಗಲ್ಲ? ಯಾರು ಏನೇನೋ ಮಾಡ್ತಾರಂತೆ, ಓದ್ಯಾರು MLA MP ಗಳಾಗಿ ಮಿನಿಸ್ಟರ್ ಆಗಿ CM ಎಲ್ಲ ಆಗ್ತಾರೆ, ನೀನ್ ಯಾಕೆ ಆಗಕ್ಕಾಗಲ್ಲ ಅಂತ ಮಾತಾಡ್ತಾರೆ. ನಾನು ಅವಾಗ ಆಯ್ತು ಸರ್ ನೀವು ಹೇಳ್ದಂಗೆ ಆಗ್ಲಿ, ಅದನ್ನೂ ಮಾಡೋಣ ಸರ್ ಅಂತ ಹೇಳ್ಬಿಟ್ಟು ಅವರೇ ದುಡ್ಡು ಕೊಟ್ಟು ನನಗೆ ಡೆಲ್ಲಿಗೆ ಕಳಿಸ್ತಾರೆ. ಅಲ್ಲೊಂದು 6 ತಿಂಗಳು ಇಂಟೀರಿಯರ್ ಕೋರ್ಸ್ ಮಾಡ್ಕೊಂಡು ಬೆಂಗಳೂರಿಗೆ ಬರ್ತೀನಿ ಸರ್. ಅದಷ್ಟೇ. ಅದು ಬಂದ್ಮೇಲೆ ನಾನು ಹಿಂತಿರುಗಿ ನೋಡ್ಲೇ ಇಲ್ಲ. ಅದ್ರ ಮಧ್ಯದಲ್ಲಿ ಸುಮಾರು ಏರು ಬೀಳುಗಳನ್ನ ಕಂಡೆ. ಅದ್ರ ಮಧ್ಯೆ 2017-18 ಗ್ಯಾಪ್ ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಿರ್ತೇನೆ ನಾನು ಬೆಂಗಳೂರಲ್ಲಿ. ಅಲ್ಲಿ ನನಗೆ ಅವಮಾನ ಮಾಡಿ ಹೊರಗಡೆ ಕಳಿಸ್ತಾರಲ್ಲ ಆ ವ್ಯಕ್ತಿ, ಅವತ್ತು ನಾನು ನಿರ್ಧಾರ ಮಾಡಿದ್ದು, ಅವರು ಅಷ್ಟೇ ಗೋಲ್ಡ್ ಹಾಕ್ತಿರ್ತಾರೆ, ಅವರು ಅಷ್ಟೇ ಚೆನ್ನಾಗಿ ಕಾರಲ್ಲಿ ಓಡಾಡ್ತಾ ಇರ್ತಾರೆ. ಅವತ್ತು ನಾನು ಅವ್ರಿಗೆ ಹೇಳ್ಬರ್ತೀನಿ, ಸರ್ ನಿಮ್ಗಿಂತ ದೊಡ್ಡ ಕಾರಲ್ಲಿ ತಿರುಗಾಡ್ತೀನಿ ಸರ್, ನಿಮ್ಗಿಂತ ಜಾಸ್ತಿ ಗೋಲ್ಡ್ ಹಾಕ್ತೀನಿ ಸರ್ ಅಂತ ಹೇಳ್ತೀನಿ. ಅವತ್ತಿಂದ ಸ್ಟಾರ್ಟ್ ಆಗಿದೆ ಜರ್ನಿ ಸರ್. ಒಬ್ಬ ವ್ಯಕ್ತಿ ಹಠದ ಮೇಲೆ ಶುರುವಾಗಿದ್ದು ಒಂದು ಅವಮಾನ, ಒಂದು ನೋವು, ಅದ್ರ ಮೇಲೆ ಶುರುವಾಗಿದ್ದು ಛಲ ಹೌದು ಸರ್. ಇಲ್ಲಿವರೆಗೂ ತಗೊಂಡ್ಬಂದಿದೆ. ಏನ್ ಸರ್ ಆ ತರದ್ದು ಏನ್ ಅವಮಾನ ಅಷ್ಟು ಮನ್ಸಿಗೆ ನೋವಾಗ? ಸರ್ ರಾತ್ರಿ 12 ಗಂಟೆಗೆ ನನ್ನ ಹೊರಗಡೆ ಹಾಕ್ತಾರೆ ಸರ್, ಕೆಲಸ ನಡೀತಾ ಇರುತ್ತೆ. ನಾನು ಕೆಲಸ ಅಂತ ಒಪ್ಕೊಂಡ್ರೆ ಡೇ ಅಂಡ್ ನೈಟ್ ನಾನು ಯಾವತ್ತೂ ನೋಡಲ್ಲ ಸರ್, ಕೆಲಸ ಮಾಡ್ಬೇಕಷ್ಟೇ. ಫೈನಲಿ ಕೆಲಸ ಮಾಡಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಇರ್ಬೇಕು ಕೆಲಸದಲ್ಲಿ. ನಿಮ್ಗೆ ಎಷ್ಟು ಬೇಗ ಕೆಲಸ ಮಾಡಿ ಕಂಪ್ಲೀಟ್ ಮಾಡಿ ಕೊಡ್ತೀನಿ, ಅದ್ರ ಮೇಲೆ ನನಗೆ ಇನ್ನೊಂದು 10 ಕೆಲಸ ಬರ್ತವೆ. ಈ ಒಂದು ನಂಬಿಕೆ ಮೇಲೆ ನಾನು ಒಪ್ಕೊಂತ ಇದ್ದೆ ಕೆಲಸನ. ಅದೇ ನಂಬಿಕೆ ಮೇಲೆ ಅವ್ರು ಕೊಟ್ಟರು 15 ಲಕ್ಷ ಅಡ್ವಾನ್ಸ್ ತಗೊಂಡು 1 ಕೋಟಿ ಕೆಲಸ ನಾನು ಮಾಡ್ತಾ ಇದ್ದೆ. ಕೈಯಿಂದ ಒಂದು 15 ಲಕ್ಷ ಸಾಲ ಮಾಡಿ ಅಂಗಡಿಯವ್ರಿಗೆ ಹೇಳಿ ಮಟಲ್ ತರಿಸಿ ಹಾಕ್ಸಿ ಕೆಲಸ ಮಾಡ್ತಿದ್ದೆ. ನನಗೆ ಬೆಲೆ ಇಲ್ದೇನೆ ಅಷ್ಟೆಲ್ಲ ಮಾಡಿದ್ರು ಕೂಡ ರಾತ್ರಿ ಕಳಿಸ್ಬಿಟ್ರಲ್ಲ, ಕೇಳಿದೆ ನಾನು, ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ನಿಮ್ಗೆ ಕಾಲು ಹಿಡ್ಕೊಂಡ್ಬಿಡ್ತೀನಿ, ನಾನು ದುಡ್ಡು ಕೊಡಿ ಸರ್ 15 ಲಕ್ಷ ಅಂತ. ಏಯ್ ಯಾವ ದುಡ್ಡು ಕೊಡ್ಬೇಕು ನಿನಗೆ, ನೀನೇನು ಕೆಲಸ ಮಾಡಿದೆ, ಹಂಗೆ ಹಿಂಗೆ ಭಾಳ ಅವಮಾನ ಮಾಡ್ತಾರೆ. ಅವತ್ತು ಹೇಳ್ಬರ್ತೀನಿ ಸರ್, ಅದಷ್ಟೇ ಮಾತು ನಾನು ನೆನಪಿರೋದು. ಅದೇ ವ್ಯಕ್ತಿ ಒಂದು ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದಾಗ ಸುರೇಶ್ನ ನೋಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮಗನ ಕಡೆಯಿಂದ ನನಗೆ ಫೋನ್ ಮಾಡಿಸ್ತಾರೆ. ಹೋಗ್ತೀನಿ ಸರ್, ನೋಡ್ತೀನಿ. ಆ ವ್ಯಕ್ತಿ ಕೊನೆಗೆ ಒಪ್ಕೊಂತಾರೆ, ತಪ್ಪು ಮಾಡಿದೆ ಕಣ, ನಾನು ನಿನ್ನನ್ನು ಹೊರಗಡೆ ಕಳಿಸ್ಬಾರ್ದಾಗಿತ್ತು, ತಪ್ಪಾಗಿದೆ ಅಂತ ಕಣ್ಣೀರು ಹಾಕ್ತಾರೆ. ಅವರೇ ಅವತ್ತು ನಾನು ಹೋಗ್ಬೇಕಾದ್ರೂ ಹಂಗೆ ಹೋಗಿರ್ತೀನಿ, ಒಳ್ಳೆ ಗೋಲ್ಡ್ಗಳು ಹಾಕೊಂಡು ಚೆನ್ನಾಗಿ ಹೋಗಿರ್ತೀನಿ. ಗೋಲ್ಡ್ ಸೂರಿ ಅಂತ ಕರೆದು ಬಿಡ್ತಾರೆ, ಇಷ್ಟೇ ಮಾಡ್ತಾರೆ ಸರ್, ಗೋಲ್ಡ್ ಸೂರಿ ಅಂತ ಕರೆದು ಬಿಡ್ತಾರೆ. ಅದೇ ಕೊನೆ ಸರ್. ಅವ್ರು ಅವತ್ತು ಇಲ್ಲ, ಇವಾಗ ಅವರು ಹೌದಾ ಇಲ್ಲ ಅಂದಾಗ ಅವ್ರ ಬಗ್ಗೆ ಒಳ್ಳೇದ್ ಮಾತಾಡೋಣ ಸರ್. ಅವ್ರು ಅಪ್ರಿಶಿಯೇಟ್ ಮಾಡಿದ್ದು, ಅವ್ರು ಅವತ್ತು ನನಗೆ ಕರೆದಿದ್ದು ಆ ರೀತಿ ಒಂಥರ ಖುಷಿ ಇದೆ. ಬಟ್ ಅವತ್ತು ಅವ್ರು ಅವಮಾನ ಮಾಡಿಲ್ಲ ಅಂದ್ರೆ ಇವತ್ತು ನಾನು ಏನು ಮಾಡೋಕ್ಕಾಗ್ತಿರ್ಲಿಲ್ಲ. ಅವತ್ತು ನಾನು ಹೊರಗೆ ಹಾಕ್ಲೇಬೇಕಾಗಿತ್ತು, ಅವ್ರು ಹಾಕಿದ್ರು. ಅದು ನನ್ನ ಜೀವನಕ್ಕೂ ಒಂದು ದಾರಿ ಆಗಿತ್ತು. ಅದನ್ನೇ ನಾನು ಯಾವುದೋ ಒಂದು ಅಯ್ಯೋ ನಾನು ಹೊರಗಡೆ ಹಾಕ್ಬಿಡೋ ನಾನು ಯಾವತ್ತೂ ಕೈ ಕೊಟ್ಟಂಗೆ ಕೂತ್ಕೊಳ್ಳಿಲ್ಲ. ನನಗೆ ಲಾಸ್ ಆಯ್ತು ಅಂತ ಕೈ ಕೊಟ್ಟಂಗೆ ಕೂತ್ಕೊಳ್ಳಿಲ್ಲ. ಮುಂದೆ ಏನು ಮಾಡಬೇಕು, ಆ ಟೈಮಲ್ಲಿ ನನಗೆ ಬಹುಮುಖ್ಯವಾಗಿ 1-2 ಜನ ಸ್ನೇಹಿತರ ಜೊತೆಗೆ ನಿಂತ್ಕೋತಾರೆ. ಇವತ್ತು ಕೂಡ ಅವ್ರ ಜೊತೆಗಿದ್ದಾರೆ, ಅವರಿಂದನೇ ಇವತ್ತು ಇಲ್ಲಿದ್ದೀನಿ ಸರ್. ಓಕೆ. ಅದಾದ್ಮೇಲೆ ಒಂದು ಬಿಸ್ನೆಸ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಏನ್ ಕಂಪ್ನಿ ಸರ್, ಯಾವ ಕಂಪ್ನಿ, ಎಷ್ಟು ಜನ ಎಂಪ್ಲಾಯ್? ಸರ್ ನಂದು CIDD ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಕ್ರಿಯೇಟಿವ್ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ ಅಂಡ್ ಡೆವಲಪರ್ಸ್ ಅಂತ ಹೇಳಿ ಒಂದು 8 ವರ್ಷ ಹಳೆ ಕಂಪ್ನಿ ಸರ್ ನಂದು. ಅದನ್ನು ಹೊರತುಪಡಿಸಿ ಇನ್ನೂ ಒಂದು 2-3 ಕಂಪ್ನಿಗಳಿದೆ. ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಇದೆ, ಪ್ರೊಪ್ರೈಟರ್ ಕಂಪ್ನಿನೂ ಕೂಡ ಇದೆ. ಎಲ್ಲ ಕೆಲಸನೂ ಮಾಡಿದ್ದೀನಿ ಸರ್. ಸರ್ವಿಸ್ ಪ್ರೊವೈಡರು, ಇಂಟೀರಿಯರ್ ಮಾಡ್ತೀನಿ, ಕನ್ಸ್ಟ್ರಕ್ಷನ್ ಮಾಡ್ತೀನಿ, ಕಮರ್ಷಿಯಲು, ರೆಸಿಡೆನ್ಷಿಯಲು, ಪ್ರತಿಯೊಂದನ್ನು ಮಾಡ್ತೀವಿ. ಕೈಯಲ್ಲಿ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ತಲೆಯಲ್ಲಿ ಬುದ್ಧಿ ಕೊಟ್ಟಿದ್ದಾನೆ, ಒಳ್ಳೆ ಸ್ನೇಹಿತರುಗಳು ಕೊಟ್ಟಿದ್ದಾನೆ, ಸಾಕು ಸರ್. ಸೂಪರ್. ಈ ಕಾಂಟ್ರಾಕ್ಟ್ ಕೆಲಸ ಮಾಡ್ತೀರಾ ಸರ್? ಏನು ನೀವೆಲ್ಲ ಏನು ಸರ್? ನಾನು ಪ್ರೈವೇಟ್ ಕಾಂಟ್ರಾಕ್ಟರ್ ತರನ ಏನು ಗೌರ್ಮೆಂಟ್ ಕಾಂಟ್ರಾಕ್ಟರ್? ನಾನು ಪ್ರೈವೇಟ್ ಕಾಂಟ್ರಾಕ್ಟರ್ ಸರ್. ಗೌರ್ಮೆಂಟ್ ಕೆಲಸ ಯಾವುದು ಮಾಡಲ್ಲ ಸರ್ ನಾನು. ಗೌರ್ಮೆಂಟ್ ಅಲ್ಲಿ ತುಂಬಾ ಕಿರಿಕಿರಿ ಜಾಸ್ತಿ. ಬಿಲ್ ಪಾಸ್ ಆಗಲ್ವಾ ಅಂತಾನೋ, ಏನು ಲೇಟ್ ಆಗುತ್ತೆ ಅಂತಾನೋ? ಕಿರಿಕಿರಿ ಬೇಡ ಸರ್. ನಮ್ಮ ಬೇರೆ ಸ್ನೇಹಿತರುಗಳಿದ್ದಾರೆ ಸರ್, ಕಾಂಟ್ರಾಕ್ಟರ್ಗಳು ಲೈಸೆನ್ಸ್ ಮಾಡಿರೋ ಅಂತವ್ರು ಸುಮಾರು ಜನ ಇದ್ದಾರೆ, ಅವ್ರು ಮಾಡ್ಕೊಂತಾರೆ. ನನಗೆ ಗೌರ್ಮೆಂಟ್ ಪ್ರಾಜೆಕ್ಟ್ ಮಾಡ್ಬೇಕು ಅಂತ ಇಲ್ಲಿವರೆಗೆ ಅನಿಸಿಲ್ಲ. ಮತ್ತೆ ಗೌರ್ಮೆಂಟ್ದು ಕೆಲಸದ ಒತ್ತಡ ರೀತಿ ಅದು ನಮಗೆ ಇಷ್ಟ ಆಗಲ್ಲ. ಯಾಕಂದ್ರೆ ನಮ್ಗೆ ಸರ್ ಇಲ್ಲಿವರೆಗೆ ನಾನು ಯಾರಿಗೋ ₹1 ಕೊಟ್ಟು ದುಡ್ಡು ಕೊಟ್ಟು ಕೆಲಸ ತಗೊಳ್ಳೋದು ನನಗೆ ಇಷ್ಟ ಇಲ್ಲ ಸರ್. ನಾನು ಒಂದೇ ಹೇಳೋದು, ನನ್ನ ಟ್ಯಾಲೆಂಟ್ ನೋಡಿ, ನನ್ನ ಕಲೆನ ನೋಡಿ, ನಾನು ಮಾಡುವಂತ ಕೆಲಸನ ನೋಡಿ ಕೆಲಸ ಕೊಡ್ತೀರಾ?
ತುಂಬಾ ಖುಷಿಯಾಗಿ ನಾನು ತಗೋತೀನಿ, ಕೊಡಿ ಅಂತೀನಿ. ಇಲ್ಲ ಅಂದ್ರೆ ನಾನು ಕೆಲಸ ತಗೊಳ್ಳೋದು, ನಾನು ಕೆಲಸನೂ ಮಾಡಲ್ಲ ಸರ್ ಅದು. ಒಟ್ಟು ಎಷ್ಟು ಜನ ಎಂಪ್ಲಾಯ್ ಇದಾರೆ ಸರ್ ನಿಮ್ಮ ಈಗ? ಸರ್ ಈ ಸದ್ಯಕ್ಕೆ ಒಂದು 150 ಜನ ಇದ್ದಾರೆ ಸರ್. ಎಲ್ಲ 150 ಜನ 150 ಜನ ಇದ್ದಾರೆ ಸರ್. ಓಕೆ. ಇವಾಗ ಸದ್ಯಕ್ಕೆ ಹೊಸದೊಂದು ಹೋಟೆಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನ್ ಸರ್? ಹೋಟೆಲ್ ಪ್ರಾರಂಭ ಮಾಡ್ತಾ ಇದ್ದೀನಿ. ಓಕೆ ಓಕೆ. ಒಂದು 5,000 ಸ್ಕ್ವೇರ್ ಫೀಟ್ ಅಲ್ಲಿ ಹೋಟೆಲ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕು ಸರ್ ಇವಾಗ ಒಂದು ಅಲ್ಲೊಂದು 50-60 ಜನ ಬೇಕಾಗ್ತಾರೆ ಎಂಪ್ಲಾಯ್ಗಳು. ಅದ್ರ ಜೊತೆ ಹಿಂಗೆ ಎಷ್ಟು ಆದಷ್ಟು ಇನ್ನೊಂದು ಹೊಸ ಬಿಸ್ನೆಸ್, ಹೊಸ ಎಂಪ್ಲಾಯ್ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಸರ್ ಮುಂದೆ. ನೀವು ಬಿಗ್ ಬಾಸ್ ಹೋದ್ಮೇಲೆ ಕೆಲವೊಂದು ಆ ಥರದ್ದು ಒಂದಿಷ್ಟು ಆರೋಪಗಳು ಬಂದು, ಅದನ್ನ ಹೇಗೆ ರಿಸೀವ್ ಮಾಡಿದ್ರೆ ಏನೋ ಗೊತ್ತಿಲ್ಲ, ಏನೋ ಒಂದಿಷ್ಟು ದುಡ್ಡು ಇಲ್ಲ, ಮೋಸ ಮಾಡಿದ್ದಾರೆ, ಹಾಗೆ ಹೇಗೆ ಅಂತೆಲ್ಲ ಮಾತಾಡೋರು ಇದ್ದೇ ಇರ್ತಾರೆ. ಬಟ್ ನಿಮ್ಮ ರಿಯಾಕ್ಷನ್ ಏನು ಆ ವಿಷಯವಾಗಿ ಅಂತ? ಸುಮ್ಮನೆ ಎಲ್ಲ ಹುಟ್ಟಿದ ಗಾಸಿಪ್. ಸುರೇಶನ್ಗೆ ಎಷ್ಟು ಜನ ಸ್ನೇಹಿತರದ ಅಷ್ಟೇ ಶತ್ರುಗಳಿದ್ದಾರೆ ಸರ್. ನಮ್ಮ ಯಾರೋ ಒಬ್ರು ಸ್ನೇಹಿತರು ಮಾಡಿರ್ತಾರೆ, ಒಳ್ಳೇದಾಗ್ಲಿ, ಅವರು ನೋಡ್ತಿದ್ರೆ ಅವ್ರಿಗೂ ಒಳ್ಳೇದಾಗ್ಲಿ. ನಾನು ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಹೇಳೋದೇನಂತಂದ್ರೆ ಸರ್, ನಮ್ಮ ಜಾತಕದಲ್ಲಿ ಶನಿ ಇರ್ಬೇಕಂತೆ, ಅಕ್ಕಪಕ್ಕ ಶಕುನಿಗಳಿರ್ಬಾರ್ದು. ಕಲ್ತಿದ್ದೀನಿ ಸರ್ ಪಾಠ. ಅಕ್ಕಪಕ್ಕದ ಶಕುನಿಗಳನ್ನ ಇಟ್ಕೊಳ್ಳಲ್ಲ. ಶನಿ ಇದ್ರು ಅವನಿಗೆ ಕೈ ಮುಗಿತೀನಿ, ಅಪ್ಪ ಕಾಪಾಡು ಅಂತ ಹೇಳ್ಬಿಟ್ಟು. ಶಕುನಿಗಳ ಕೈ ಮುಗಿದ್ರು ಕರುಣೆ ಇಲ್ಲ ಸರ್. ಅಂದ್ರೆ ಶತ್ರುಗಳು ಯಾವ ಕಾರಣಕ್ಕೆ ಸರ್? ನಿಮ್ಮ ಹಣ, ಈ ಶ್ರೀಮಂತಿಕೆ ಇದನ್ನ ನೋಡಿ ಬೆಳೆದಿದ್ದ? ಬೆಳವಣಿಗೆ ಸರ್, ಬೆಳವಣಿಗೆ ಸಹಿಸದೇ ಇರುವಂತವ್ರು ಇರ್ತಾರಲ್ಲ, ಜೊತೆಗಿರುವಂತವ್ರು, ಬೇರೆ ಯಾರು ಆಗಿರಲ್ಲ, ಜೊತೆಗಿರುವಂತವ್ರು ಇರ್ತಾರೆ. ನಮ್ ಜೊತೆಗೆ ಇದ್ಕೊಂಡು ನಮ್ಗೆ ಬೆನ್ನಿಗೆ ಹಾಕೊಂತಾರೆ. ಅಂತವ್ರು ಮಾಡಿರೋಂಥ ಊಹಾಪೋಹಗಳು ಅದಕ್ಕೆಲ್ಲ ತಲೆ ಕೆಡಿಸಲ್ಲ ಸರ್. ಸುರೇಶ್ ಅವತ್ತು ಸತ್ತಿಲ್ಲ ಸರ್, ತುಂಬಾ ಬದುಕಿದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಜಮೀನು ಇದೆ, ನಂದು ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಅರಿಶಿಣನೇ ತುಂಬಾ ಹಾಕಿದ್ರಲ್ಲ ಸರ್? ಸರ್ ನಮ್ದು ಮೂಲ ಬೆಳೆನೇ ಅರಿಶಿಣ ಸರ್. ನಮ್ಮ ತಂದೆ ಕಾಲದಿಂದ ನಾವು ಮಾಡ್ಕೊಂಡ್ ಬಂದಿದ್ವಿ, ಅರಿಶಿಣನೇ ಮಾಡ್ಕೊಂಡ್ ಬಂದಿದ್ವಿ. ಇಲ್ಲಿವರೆ ನಾವು ಅರಿಶಿಣನೇ ಮಾಡ್ಕೊಂಡ್ ಬಂದಿರೋದು ಜಾಸ್ತಿ. ಇದು ನಮ್ಗೆ ಮೂಲ ಬೆಳೆ ಇದೇ ಮೇನ್ ಮಾಡ್ತೀವಿ. ಒಂದು ಸೀಸನ್ಗೆ ಅರಿಶಿಣ ಪೂರ್ತಿ ಮಾಡ್ಬಿಡ್ತೀವಿ, ಅದಾದ್ಮೇಲೆ ನೆಕ್ಸ್ಟ್ ಸೀಸನ್ಗೆ ಅದನ್ನ ಬೆಳೆ ಚೇಂಜ್ ಮಾಡ್ತೀವಿ. ಈ ಕಡೆ ಅರಿಶಿಣ ಹಾಕಿದ್ರೆ ನೆಕ್ಸ್ಟ್ ಸೀಸನ್ಗೆ ಇಲ್ಲಿ ಬೇರೆ ಕಬ್ಬು ಹಾಕ್ತಿವಿ, ಇನ್ನೊಂದೇನೋ ಬೇರೆ ಹಾಕ್ತಿವಿ, ಒಂದು ಗೋಧಿ ಹಾಕ್ತಿವಿ, ಒಂದು ತರಕಾರಿ ಹಾಕ್ತಿವಿ, ಈ ತರ ಮಾಡ್ತೀವಿ. ಒಂದೇ ಜಾಗದಲ್ಲಿ ಒಂದ್ ವರ್ಷ ನೆಕ್ಸ್ಟ್ ವರ್ಷ ಅದನ್ನೇ ಕಂಟಿನ್ಯೂ ಮಾಡಲ್ಲ. ನೋಡಿ ಹುಣಸೆ ಹಣ್ಣಿನ ಗಿಡ ಇದೆ, ಹುಣಸೆ ಹಣ್ಣು ಆಗಿದೆ ಸರ್. ಎಷ್ಟಿದು ಎಲ್ಲ ರೇಟ್ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತಾ ಸರ್? ಎಲ್ಲ ಬೇರೆ ತುಂಬಾ ಬೇರೆ ಆಗ್ತಾ ಇರುತ್ತೆ ಏನಿದ್ದಾರೆ ಸರ್? ಇಲ್ಲ ಸರ್, ಸರ್ ಏನ್ ಗೊತ್ತಾ, ಇದು ನಿಮ್ಗೆ ಅಗ್ರಿಕಲ್ಚರ್ ಅಂದ್ರೆ ಅದೇ ಸರ್ ಆಕ್ಚುಲಿ ಇರೋದು. ಎಲ್ರಿಗೂ ಕೂಡ ಏನು ಲಾಭ ಬರಲ್ಲ, ಏನು ಲಾಭ ಬರಲ್ಲ. ಹುಣಸೆ ಹಣ್ಣಾಗಿದೆ, ಚೆನ್ನಾಗಿ ಹುಣಸೆ ಹಣ್ಣು ಹಣ್ಣಾಗಿದೆ ಸರ್. ನೋಡಿ ಸರ್, ಇದೆಲ್ಲ ನಮ್ಮ ಮನೆಗೆ, ಎಲ್ಲ ಮನೆಗೆ ಸರ್. ಬೆಂಗಳೂರಿಗೆಲ್ಲ ಇದನ್ನೇ ಕಳಿಸ್ಕೊಡ್ತಾರೆ ನಮ್ಗಳಿಗೆಲ್ಲ. ನಮಗ್ ಕೊಟ್ಟು ರಿಲೇಟಿವ್ಸ್ ಫ್ರೆಂಡ್ಸ್ಗೆಲ್ಲ ಕೊಟ್ಟು ಜಮೀನಿದ್ದು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ಬಿಟ್ರೆ ನಾವು ಹೊರಗಿಂದ ಏನು ಸರ್. ಮಿಶ್ರ ಬೆಳೆ ನೀವು ಮಾಡ್ಕೊಳ್ಳಿ, ಏನು ನಿಮ್ಗೆ ಯಾವ್ದು ಇರಲ್ಲ. ನಿಂಬೆ ಹಣ್ಣಿನ ಗಿಡ ಇದಾವೆ, ನಿಂಬೆ ಹಣ್ಣು ಬೇಕಾ, ಕರಿಬೇವು ಬೇಕಾ, ಎಲ್ಲವೂ ಇದೆ. ಮನೆಗೆ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ, ಬೇಡದ್ರನ್ನ ಮಾರ್ಕೆಟ್ ಕೊಡಿ. ಹೌದೌದೌದು ಹೌದು. ಮಿಶ್ರ ಬೆಳೆ ಮಾಡಿದ್ರೆ ಎಲ್ಲ ದ್ವಿದಳ ಧಾನ್ಯಗಳು ಆಗಿನ ಕಾಲದಲ್ಲೆಲ್ಲ ಬರೀ ನವಿಲ್ಗೆರೆ ನೋಡಿದ್ವಿ ನಾವು, ಎಲ್ಲ ನವಿಲೆಲ್ಲ ಬರುತ್ತೆ ಅನ್ಸತ್ತಿಲ್ಲ ಸರ್. ತುಂಬಾ ಇದೆ ನಮ್ಮಲ್ಲಿ ನವಿಲು. ನವಿಲ್ಗೆರೆ ಕೃಷ್ಣ ಅಂದ್ರಿ, ತಗೊಳ್ಳಿ ನೀವೇ. ಕೃಷ್ಣನ ಇದೆ ಸರ್ ನನ್ನ ಹತ್ರ. ಓ ಸೂಪರ್. ಕೃಷ್ಣನ ಆರಾಧಕ ನಾನು. ಓ ಇದೆಯಲ್ಲ ಅಲ್ಲಿ ಕೃಷ್ಣನ್ ಟ್ಯಾಟು. ಅದು ನವಿಲ್ಗೆರೆ ಟ್ಯಾಟುನ ಕೊಳಲು ಟ್ಯಾಟುನ ಸರ್ ಅದು? ಸರ್ ನವಿಲ್ಗೆರೆ ಇದೆ, ಕೊಳಲಿದೆ, ಕೈ ಇದೆ. ಕೃಷ್ಣ ಕೊಳಲು ಓದ್ತಾ ಇರೋದು ಅಂತೇಳಿ. ಓಕೆ ಸರ್. ನೋಡಿ ನನಗೆ ಇನ್ನೊಂದು ವಿಚಿತ್ರ ಇದೆ ನೋಡಿ, ಗೆಸ್ ಮಾಡ್ಬೋದು. ಅಲ್ಲ ಯಾರು ಇದು ಶಕುನ ಅಂತಾರ, ನೀವು ಶಕುನದ್ದು ಸರ್. ಇದು ಅದೃಷ್ಟ ಸರ್ ನನಗೆ. ಎಲ್ರು ಇದು ಅಲ್ಲ ಇದು ಹಂಗೆ ಹಿಂಗೆ ಅಂತ ಮಾತಾಡ್ತಾರೆ. ಇದು ಅದೃಷ್ಟ ಸರ್ ನನಗೆ. ಯಾವ ಪಕ್ಷಿಗಳು ಶಕುನ ಅಂತ ಯಾವ್ದು ಇರೋದಿಲ್ಲ, ಬಟ್ ಜನರು ಆಗಿನ ಕಾಲದಿಂದ ಆ ತರದೊಂದು ಎಲ್ಲ ಊಹಾಪೋಹಗಳು, ನಂಬಿಕೆಗಳು, ಒದರಿದ್ರೆ ಇದು ಯಾವ ಟೈಮಲ್ಲಿ ಒದರುತ್ತೆ, ಏನಕ್ಕೆ ಒದರುತ್ತೆ, ಹೆಂಗ್ ಒದರುತ್ತೆ, ಅದು ಒದರಿದ್ರೆ ಏನು ಶಕುನಿ ಅಂತ ನನಗೆ ಅರ್ಥ ಆಗತ್ತೆ ಸರ್. ನೀವು ನಮ್ಮ ಬೆಂಗಳೂರು ಆಫೀಸಿಗೆ ಬಂದ್ರೆ ನನ್ನ ಹತ್ರ ಬುಕ್ಗಳಿದೆ, ಆ ಬುಕ್ಕಲ್ಲಿ ತೆಗೆದು ತೋರಿಸ್ತೀನಿ ನಾನು. ಸೊ ನಂಬ್ತೀರಾ ಸರ್ ಈ ತರದ್ದು ಮೈಥಾಲಜಿ ಎಲ್ಲ, ಈ ತರದ ನಂಬಿಕೆಗಳು? ನೋಡಿ ಓಕೆ ಓಕೆ, ತುಂಬಾ ನಂಬ್ತೀನಿ ಸರ್. ಏನು ಇದ್ರದ್ದು ಏನು ಸರ್, ಏನು ಕೂಗಿದ್ರೆ ಆ ತರದ್ದು ಏನೋ? ಸರ್ ಇದು ಲಕ್ಷ್ಮಿ ವಾಹನ ಸರ್. ಓಕೆ. ಇದು ಒಳ್ಳೇದಕ್ಕೂ ಹೋಗುತ್ತೆ, ಕೆಟ್ಟದಕ್ಕೂ ಹೋಗುತ್ತೆ. ಯಾರು ಇದನ್ನ ನಂಬ್ತಾರೆ ಅವ್ರಿಗೆ ತುಂಬಾ ಬಹಳ ಕ್ಲಿಯಾರಿಟಿಯಿಂದ ಗೊತ್ತಾಗುತ್ತೆ ಸರ್, ಅದು ಯಾವ ಟೈಮಿಗೆ ಹೋಗುತ್ತೆ, ಆ ಕೂಗಿದ ಕ್ಷಣಕ್ಕೆ ಏನಾಗುತ್ತೆ, ಮುಂದೆ ನಾಳೆ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ ಅಂತ ಗೊತ್ತಾಗುತ್ತೆ ಸರ್. ಅದು ನನಗೂ ಅದೊಂದು ವಿದ್ಯೆ ಕಲ್ತಿದ್ದೀನಿ, ಭಗವಂತ ಕಲ್ಸಿದ್ದಾನೆ. ಗೂಬೆ ನೋಡ್ಬಾರ್ದು ಅಂತಾರೆ ನೋಡಿ, ನೀವು ಅದನ್ನ ಕೈ ಮೇಲೆ ಹಾಕೊಂಡು ಆಫೀಸಲ್ಲೆಲ್ಲ ಬಂದ್ರೆ ಪಾಸಿಟಿವ್ ವೈಬ್ ಅದು. ನನ್ನ ಆಫೀಸಲ್ಲೆಲ್ಲ ಬಂದ್ರೆ ಎಲ್ಲ ನಿಮ್ಗೆ ಅದೇ ಕಾಣಿಸುತ್ತೆ ಫೋಟೋಗಳು. ನನಗೆ ಯಾರು ಗಿಫ್ಟ್ ಕೊಡ್ತಾರ ಅಂತಂದ್ರೆ ಇದನ್ನೇ ಗಿಫ್ಟ್ ಕೊಡೋದು. ಓ ಸೂಪರ್. ಓಕೆ ಓಕೆ. ಆತರ ನೋಡಿರ್ತಾರಲ್ಲ, ನೀವು ತುಂಬಾ ಇಷ್ಟಪಡ್ತೀರ, ನಂಬ್ತೀರಾ ಅಂತ
ಗೊತ್ತಿರುತ್ತಲ್ಲ ಹಾಗಾಗಿ. ಓಕೆ 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 ಸರ್, ನನಗೆ ಅದೇ ಈ ನೋಡಿ ಇಲ್ಲಿ ಒಬ್ಬ ಮನುಷ್ಯ ಹಣ ಮಾಡ್ತೀಯಾನೆ, ಆಮೇಲೆ ನೀವು ಊರು ಹೊರಗೆ ಸಿಂಗಲ್ ಆಗಿ ಮನೆ ಇರೋದು, ನಿಮ್ಗೆ ಏನೋ ಜೀವ ಬೆದರಿಕೆಗಳು ಬಂದಿದೆಯಾ ಅಂತ? ಈ ಹಣದ ಒಂದಿಷ್ಟು ಸರ್ ಆಗಿದೆ ಸರ್, ಒಂದ್ 2-3 ಸಲ ಅಟ್ಯಾಕ್ ಆಗಿದೆ. ಮಾಡ್ಸಿರೋರು ಯಾರು ಅಂತಾನು ಗೊತ್ತು ನಮಗೆ. ಕೊನೆಗೆ ಅವರೇ ಬಂದು ಒಂದಿನ ಕೇಳ್ತಾರೆ, ಹೇಗಿದ್ಯಾ, ಆರಾಮಾಗಿದ್ಯಾ, ಚೆನ್ನಾಗಿರುವಂತ ಅವರೇ ನನಗೆ ಬೆಂತಡ್ತಾರೆ. ಅವಾಗ ಒಬ್ಬ ವ್ಯಕ್ತಿ ಬೆಳಿತಾ ಇದ್ದಾನೆ ಎಲ್ಲವೂ ಬರುತ್ತೆ ಸರ್. ಅದನ್ನ ಹೆದರ್ಸ್ಬೇಕು, ನಿಂತ್ಕೋಬೇಕಷ್ಟೇ. ನಾವು ಹೆದರ್ಕೋಬಾರ್ದು, ಅದನ್ನ ಹೆದರ್ಸ್ಬೇಕು. ಎಲ್ಲಾಗಿದ್ದದ್ದು ಇಲ್ಲಿದ್ದಾಗ ಸರ್? ಬೆಂಗಳೂರು ಸರ್ ಇಲ್ಲ, ಇಲ್ಲಿಂದನೇ ನಾನು ಬೆಂಗಳೂರಿಗೆ ಹೋಗೋ ಟೈಮಲ್ಲಿ ಒಂದು ಅಟ್ಯಾಕ್ ಆಗಿತ್ತು, ಬೆಂಗಳೂರಲ್ಲೇ ಒಂದಾಗಿತ್ತು. ಏನು ಆಕ್ಸಿಡೆಂಟ್ ತರನ ಅಥವಾ ಹೊಡಿಯಕ್ ಬರೋದು, ಆಕ್ಸಿಡೆಂಟ್ ಮಾಡೋ ಥರದ್ದು ಈ ಥರ ನಡೆದಿದೆ ಸರ್. ಅಲ್ಲ ಮನುಷ್ಯ ನೋಡಿ ಬೆಳವಣಿಗೆ ಸಹಿಸಕ್ ಆಗದಿರೋರು ಏನೆಲ್ಲ ಮಾಡ್ತಾರೆ. ಬಟ್ ಈ ಬಿಗ್ ಬಾಸ್ ಆಫರ್ ಬಂದಿದ್ದು ನಿಮ್ ಲೈಫಲ್ಲಿ ಏನಾದ್ರು ಒಂದು ಚೇಂಜಸ್ ಮಾಡ್ತಾ ಹೋಗ್ಲಿ ಸರ್? ಸರ್ ಪಾಠ ಕಲ್ತ್ಕೊಂಡ್ ಬಂದೆ ಸರ್. ಹೊರಗಡೆ ಇದ್ದಾಗ ಕಲಿದಿರೋ ಪಾಠಗಳನ್ನ ಬಿಗ್ ಬಾಸ್ ಮನೆಗೆ ಅಲ್ಲಿ ಕಲ್ಸಿದೆ ಸರ್ ತುಂಬಾ. ಏತಮ್ಮ ಡಾರ್ ಹುಣ್ಸಿನ್ಕಾಯಿ ಇದ್ರೆ ಹರಿರ ಹೋಗರಲ್ಲಿ ತುಂಬಾ ಪಾಠ ಕಲ್ತಿದ್ದೀನಿ ಸರ್. ಹೇಗಂತಂದ್ರೆ ತಾಳ್ಮೆ ಕಲ್ತಿದ್ದೀನಿ, ಯಾವ ರೀತಿ ವ್ಯಕ್ತಿಗಳ ಜೊತೆ ಮಾತಾಡ್ಬೇಕು ಅನ್ನೋದನ್ನ ಕಲ್ತಿದ್ದೀನಿ, ಕೇಳಿಸ್ಕೊಂಡು ಯಾವ ರೀತಿ ಅದಕ್ಕೆ ರಿಯಾಕ್ಟ್ ಮಾಡೋದಂತ ಕಲ್ತಿದ್ದೀನಿ. ಪ್ರತಿಯೊಂದು ಕಲ್ತಿದ್ದೀನಿ ಸರ್ ಪಾಠ ಜೀವನದಲ್ಲಿ. ಕೆಟ್ಟದ್ದು ಒಳ್ಳೇದು ಕಲ್ತಿದ್ದೀನಿ, ಹೇಗಿರ್ಬೇಕು ಮುಂದಿನ ದಿನಗಳಲ್ಲಿ ಅಂತ ಕಲ್ತಿದ್ದೀನಿ. ಇದೆಲ್ಲ ತುಂಬಾ ಮುಖ್ಯ ಸರ್ ಜೀವನದಲ್ಲಿ, ಬಹುಮುಖ್ಯ ಪಾಠಗಳಲ್ಲ ಸರ್ ಎಲ್ಲ. ಊಟ ಇಲ್ಲದೆ ಎಷ್ಟೋ ದಿನ ಬೆಂಗಳೂರಲ್ಲಿ ಜೀವನ ಕಳೆದಿದ್ದೀನಿ. ಅದಾದ್ಮೇಲೆ ನಂದನ್ನ ನನ್ನ ಜೀವನ ಕಟ್ಕೊಂಡ್ಮೇಲೆ ಅದನ್ನ ಬಿಟ್ಟಿರಕ್ಕೆ ಆಗ್ತಿರ್ಲಿಲ್ಲ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಅದನ್ನು ಮತ್ತೆ ಕಲ್ತು ಬಂದಿದ್ದೇನೆ ಹೊಸದಾಗಿ ಸರ್. ಬಿಗ್ ಬಾಸ್ ಮನೆಯಲ್ಲಿ ಮರುಜೀವ ಪಡೆದೇವು ಸರ್. ಹೇಗೆ ಅಂದ್ರೆ ಬಿಗ್ ಬಾಸ್ ಮನೇಲಿ ಕಲಿಬೇಕು ಸರ್ ಪಾಠನ. ಅಷ್ಟು ನಮ್ಮ ಜೀವನಕ್ಕೆ ಆಗಿರುವಂತ ಅಷ್ಟು ಪಾಠನ ನಮ್ಗೆ ಕಲಿಸ್ಕೊಡುತ್ತೆ. ಬಟ್ ಅದನ್ನ ನಾವು ಜೀವನದಲ್ಲಿ ಹೇಗೆ ಅಳವಡಿಸ್ಕೋತೀವಿ, ಹೇಗೆ ಅದನ್ನ ನಮ್ಮ ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋತೀವಿ ಅನ್ನೋದು ನಮಗೆ ಬಿಟ್ಟದು ಸರ್. ಅದು ಬಹಳ ಮುಖ್ಯ ಸರ್. ಬಟ್ ಏನೋ ಒಂದು ಬಿಸ್ನೆಸ್ ಲಾಸ್ ಆಯ್ತು, ಈ ಥರದ್ದೆಲ್ಲ ಒಂದಿಷ್ಟು ಕ್ಯಾಪ್ಷನ್ಸ್ಗಳು ಬಂದು, ಇಲ್ಲ ತುಂಬಾ ಬಿಸ್ನೆಸ್ ಲಾಸ್ ಆಗ್ಬಿಡ್ತಂತೆ, ಅವ್ರ ವೈಫಿಗೆ ಕೊಟ್ಟವ್ರ ಕೈ ಸುಟ್ಕೊಂಡ್ಬಿಟ್ರಂತೆ, ಈ ಥರದ್ದು ಒಂದಿಷ್ಟು ಮಾತುಗಳು ಕೇಳಿ ಬಂದು ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಏನಾಯ್ತು ಸರ್? ಬಿಸ್ನೆಸ್ ಮಾಡ್ತಾ ಇದ್ದೀನಿ ಸರ್, ಸುಮಾರು ಒಂದು 10-15 ಕೋಟಿ ಪ್ರಾಜೆಕ್ಟ್ ನಡೀತಾ ಇದೆ ಬೆಂಗಳೂರಲ್ಲಿ. ಸಾಕು ಸರ್, ಬೇರೆ ಬೇರೆ ಕಡೆ ಹೊಸ ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ. ಏನ್ ಆತರ ಏನಿಲ್ಲ ಸರ್. ಲಾಸ್ ಆಗಿದ್ರು ಕೂಡ ಸರ್, ಒಂದು ಬಿಂದಿಗೆಯಿಂದ 1 ಗ್ಲಾಸ್ ನೀರು ತಗೊಂಡಂಗೆ ಅಷ್ಟೇ ಸರ್. ಆ ಗ್ಲಾಸ್ ಮತ್ತೆ ತುಂಬಿದ್ರೆ ಮುಗ್ದೋಯ್ತು, ಬಿಂದಿಗೆ ತುಂಬುತ್ತೆ, ಕಡ್ಸೋಬೇಕು. ಕೆಲವು ಬಿಸ್ನೆಸ್ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಇಂದ ಹೊರಬರ ಸರ್. ನಾನು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಗೊತ್ತು ನನ್ನ ಈ ತರ ಆಗಿದೆ, ಆ ತರ ಆಗಿದೆ, ಊಹಾಪೋಹಗಳು ಬರ್ತಾ ಇರೋದಷ್ಟೇ. ಅದು ಯಾರಿಗೂ ಗೊತ್ತಿಲ್ಲ ಅಂದ್ರೆ ಏನ್ ಗೊತ್ತಾಗ್ತಿತ್ತು ಯಾರಿಗೂ ಕೂಡ. ನಾನು ಬಿಗ್ ಬಾಸ್ ಮನೇಲಿದ್ದೆ, ಒಬ್ಬ ಸೆಲೆಬ್ರಿಟಿ ಅಂತ ನನಗೆ ಗೊತ್ತಾಗಿದೆ. ನಂತರದ ಎಷ್ಟು ಜನ ಸ್ನೇಹಿತರು, ಎಷ್ಟು ಜನ ಇಲ್ಲ ಸರ್ ಕರ್ನಾಟಕದಲ್ಲಿ. ಅವ್ರಿಗೆ ಎಷ್ಟು ಜನ ಮೋಸ ಮಾಡ್ತಾ ಇಲ್ಲ ಅಲ್ಲಿ, ಅಷ್ಟೇ ಅಲ್ವಾ ಸರ್. ನಾನು ಹೊರಗಡೆ ಇದ್ದೀನಿ, ನಾನು ಪಬ್ಲಿಕ್ ಅಲ್ಲಿರೋದು ನನಗೆ ಗೊತ್ತಿದೆ, ಎಲ್ರಿಗೂ ಕೂಡ ಈ ತರ ಗೊತ್ತಾಗುತ್ತೆ. ಗೊತ್ತಾಗದೇ ಇರೋರು ಎಷ್ಟು ಜನ ಇದ್ದಾರೆ, ಅವ್ರು ಎಷ್ಟು ಸಫರ್ ಪಡ್ತಿರ್ತಾರೆ. ಅದೇ ತರ ಸರ್ ನಮ್ದು ಜೀವನ. ಜೊತೆಗಿದ್ದವ್ರು ಮಾಡಿರೋದು ಅವ್ರು ಒಳ್ಳೇದಾಗ, ಒಳಗಿದ್ದಾಗ ಇಲ್ಲ ಆದಾಗ ಜೊತೆಗಿದ್ದವ್ರೆ ಆತರ ಬಿಸ್ನೆಸ್ ಅಲ್ಲಿ ನಿಮಗೆ ಮೋಸ ಮಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ನೀವು ಬೇಗ ಹೊರಗೆ ಬಂದಿದ್ದ ಅಂತ ನಾ ಕೇಳ್ತಾ ಇರೋದು ಸರ್. ಒಂದೇನಂದ್ರೆ ಮ್ಯಾನೇಜ್ ಮಾಡಕ್ ಬರಲ್ಲ ಸರ್ ಅವ್ರಿಗೆ. ಅಂದ್ರೆ ನನ್ನ ವೈಫ್ಗೂ ಮತ್ತೆ ನಮ್ಮ ಟೀಮ್ಗೂ ಕಮ್ಯುನಿಕೇಟ್ ಕರೆಕ್ಟಾಗಿ ಆಗ್ಲಿಲ್ಲ. ನಮ್ಮ ಟೀಮ್ ಅವರು ಇನ್ಫಾರ್ಮೇಶನ್ ಕರೆಕ್ಟಾಗಿ ಅವ್ರಿಗೆ ಕೊಟ್ಟಿದ್ರೆ ಚೆನ್ನಾಗಿ ಅವ್ರು ನೋಡ್ಕೊಂಡಿರೋರು. ಇವ್ರಿಗೇನೋ ಇನ್ಫಾರ್ಮೇಶನ್ ಅವ್ರಿಗೆ ಕೊಡ್ತಾ ಇರ್ಲಿಲ್ಲ ಟೀಮ್ ಅವರು. ಆವಾಗ ಅವ್ರಲ್ಲಿ ನನ್ನ ಕುಗ್ತಾ ಬಂದ್ರು, ನನಗೇನು ಗೊತ್ತಾಗ್ತಾ ಇಲ್ಲ, ಬರೀ ಹೋಗ್ತಾ ಇದೆ ಹೊರತು ಯಾವ್ದು ಬರ್ತಾ ಇಲ್ವಲ್ಲ ಅನ್ನೋದೊಂದು ಕೊರಗ ಅವ್ರ ಮನೇಲಿ ತುಂಬಾ ಇತ್ತು. ಆ ಒಂದು ಇದಕ್ಕೋಸ್ಕರ ಬಂದೆ ನಾನು ಸರ್. ನಮ್ದು ಹೆಂಗೆ ಅಂದ್ರೆ ಸರ್, ಇವತ್ತು 10 ರೂಪಾಯಿ ಹೋದ್ರೆ ನಾಳೆ 100 ರೂಪಾಯಿ ಬರ್ಬೇಕು ಸರ್. ಈ ತರ ಸರ್ ನಾನು ಬೆಳ್ಕೊಂಡ್ಬಂದು ನಾನು ಮಾಡಿರೋ ಬಿಸ್ನೆಸ್ ಮಾಡೋದು ಆ ತರ ಸರ್. ನಾನು 10 ರೂಪಾಯಿ ಇವತ್ತು ನಾನು ಮಾರ್ಕೆಟ್ಗೆ ಹಾಕ್ತಿದ್ದೇನೆ, 100 ರೂಪಾಯಿ ಬರ್ಬೇಕು ನಾಳೆ ಅಂತ ಹೇಳ್ಬಿಟ್ಟು ಈ ತರ ಬಿಸ್ನೆಸ್ ಮಾಡ್ಕೊಂಡ್ಬಂದು. ಅವ್ರಿಗೆ ಏನಾಯ್ತು, ಬರೀ ಹೋಗೋದಾದಾಗ ಬರೋದು ಯಾವ್ದು ಇಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಇದನ್ನ ಮಾಡ್ಕೊಂಡ್ಬಿಟ್ರು. ಬೇರೆ ಏನಿಲ್ಲ. ಬಿಸ್ನೆಸ್ ಟ್ರಿಕ್ಸ್ ಏನಾರ ಹೇಳಿ. ಅದು ಗೊತ್ತಿಲ್ಲ ಸರ್ ಆಕ್ಚುಲಿ, ಅವ್ರು ನಮ್ಮ ವೈಫ್ ಗೊತ್ತಿರಲ್ಲ. ಅಲ್ಲ ನಾನು ಹೇಳ್ತಿರೋದು, ಜನಸಾಮಾನ್ಯರು 100 ಯೋಚನೆ ಮಾಡ್ತಿರ್ತಾರೆ, ನಾನು ಆ ಬಿಸ್ನೆಸ್ ಮಾಡ್ಬೇಕು, ಈ ಬಿಸ್ನೆಸ್ ಮಾಡ್ಬೇಕು, ನನಗೆ ಈ ತರ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಒಂದು ಟ್ರಿಕ್ಸ್ ಏನೋ ಒಂದು ಇರುತ್ತಲ್ಲ. ಟ್ರಿಕ್ಸ್ ಅಂದ್ರೆ ಏನೋ ಕನ್ಸಿಸ್ಟೆನ್ಸಿನೋ, ಶ್ರದ್ಧೆನೋ ಏನೋ ನೀವು ನಿಮ್ ಬಿಸ್ನೆಸ್ ಅಲ್ಲಿ ಕಂಡಿರ್ತಿರಲ್ಲ, ಆ ತರದ್ ಏನೋ ಸಲಹೆಗಳು ಕೊಡೋದಾದ್ರೆ. ಡೆಡಿಕೇಶನ್ ಸರ್, ಡೆಡಿಕೇಶನ್ ತುಂಬಾ ಮುಖ್ಯ ಸರ್ ಬಿಸ್ನೆಸ್ಗೆ. ಬಹುಮುಖ್ಯವಾಗಿ ನಾವು ನಮ್ಮ ಡೆಡಿಕೇಶನ್ ಕೊಡಬೇಕು, ನಮ್ಮ ಫುಲ್ ಟೈಮ್ನ ಬಿಸ್ನೆಸ್ಗೆ ಕೊಡಬೇಕು. ಅಂದಾಗ ನಾವು ಸಕ್ಸಸ್ ಆಗ್ತೀವಿ ಸರ್. ಸುಮ್ಮನೆ ನನ್ನ ಹತ್ರ ದುಡ್ಡಿದೆ, ನಾನು ಕಂಪ್ನಿ ಓಪನ್ ಮಾಡ್ತೀನಿ, ನಾನು ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಎಲ್ಲರೂ ಸಕ್ಸಸ್ ಆಗಲ್ಲ ಸರ್. ಎಲ್ಲರೂ ರತನ್ ಟಾಟಾ ಆಗಕ್ಕಾಗಲ್ಲ, ಎಲ್ಲರೂ ಅಂಬಾನಿ ಆಗಕ್ಕಾಗಲ್ಲ, ಅದಾನಿ ಆಗಕ್ಕಾಗಲ್ಲ. ಎಷ್ಟೋ ಜನ ಸರ್ ಕೋಟಿ ದುಡ್ಡು ಹಾಕಿ ಕಳ್ಕೊಂಡು ಕೈ ಸುಟ್ಕೊಂಡು ಏನೂ ಇಲ್ಲದೆ ಮನೇಲಿ ಇರೋರು ಇದ್ದಾರೆ. 1 ರೂಪಾಯಿ ದುಡ್ಡು ಹಾಕದೆ ಇವತ್ತು ಸಕ್ಸಸ್ ಆಗಿ ಒಂದು ಟಾಪ್ ಮಟ್ಟಕ್ಕೆ ಬಂದಂಥವ್ರು ನನ್ನಂಥವ್ರು ಇದ್ದಾರೆ. ನೀವು ಟೈಮ್ನ ಕೊಡಿ, ಶ್ರದ್ಧೆನ ತೋರಿಸಿ ನಿಮ್ಮ ಬಿಸ್ನೆಸ್ ಮೇಲೆ, 100% ನೀವು ಸಕ್ಸಸ್ ಆಗ್ತೀರಾ. ಮೊದಲು ನಮ್ಮಲ್ಲಿರುವಂಥ ಈಗ ಹೋಗ್ಬಿಡ್ಬೇಕು ಸರ್.
ಎಲ್ಲ ನನಗೊಬ್ಬನಿಗೆ ಬೇಕು ಅನ್ನೋದನ್ನ ಬಿಡ್ಬೇಕು ಸರ್. ಸರ್ ನನ್ನ ಕಂಪ್ನಿಯಲ್ಲಿ ಬಂದು ಹೋದಂಥ ಎಷ್ಟೋ ಜನ ಎಂಪ್ಲಾಯ್ಗಳು ಸ್ವಂತ ಕಂಪ್ನಿ ಓಪನ್ ಮಾಡ್ಕೊಂಡಿದ್ದಾರೆ. ತುಂಬ ಪ್ರೌಡ್ ಫೀಲ್ ಇದೆ ಸರ್ ನನಗೆ. ನೀವು ಸೋಷಿಯಲ್ ಸರ್ವಿಸ್ ಕೂಡ ನಾನು ಅಸೂಯೆ ಪಟ್ಕೊಂಡಿಲ್ಲ ಯಾವತ್ತೂ ಕೂಡ.